ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ತುಲಾ ರಾಶಿಯವರ ಜೂನ್ ತಿಂಗಳ 2026ನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ? ಈ ಜೂನ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ಬರುತ್ತೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಹಾಗೆಯೇ ಗ್ರಹ ಸ್ಥಿತಿಗಳ ಬದಲಾವಣೆಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ತುಲಾ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ಜೂನ್ ತಿಂಗಳ 2026ನೇ ತಿಂಗಳು ಈ ತುಲಾ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ತರಬಹುದಾದಂತಹ ತಿಂಗಳಾಗಿರುತ್ತೆ. ಕೆಲವರಿಗೆ ಹಣದ ಅವಕಾಶ ಇರುತ್ತೆ, ಕೆಲವರಿಗೆ ಪ್ರೇಮದಲ್ಲಿ ಹೊಸ ಆರಂಭ ಇರುತ್ತೆ, ಮತ್ತೊಂದೆಡೆ ಕೆಲವರು ನಂಬಿದ್ದ ವ್ಯಕ್ತಿಯಿಂದ ಮೋಸ ಅನುಭವಿಸುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಹಾಗಾಗಿ ಗ್ರಹ ಸ್ಥಿತಿಗಳ ಬಗ್ಗೆ, ಗ್ರಹ ಬದಲಾವಣೆಗಳ ಬಗ್ಗೆ ನೋಡೋದಾದರೆ ಗುರು ಗ್ರಹದ ಅನುಗ್ರಹ ನಿಮ್ಮ ಅದೃಷ್ಟವನ್ನು ನಿಧಾನವಾಗಿ ಹೆಚ್ಚಿಸುತ್ತೆ. ಶನಿ ನಿಮ್ಮ ಕೆಲಸಗಳಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಶುಕ್ರನ ಪ್ರಭಾವದಿಂದ ಆಕರ್ಷಣೆ ಮತ್ತು ಖರ್ಚು ಎರಡೂ ಕೂಡ ಹೆಚ್ಚಾಗಬಹುದು. ಮಂಗಳ ಕೆಲವು ದಿನ ಕೋಪ ಮತ್ತು ಆತುರದ ನಿರ್ಧಾರವನ್ನು ಮಾಡಿಸಬಹುದು. ಆದ್ದರಿಂದ ಈ ತಿಂಗಳು ಆಲೋಚನೆ ಮಾಡಿ ಮುಂದೆ ಸಾಗಿದರೆ ಜಯ ಅನ್ನುವುದು ನಿಮ್ಮದೇ ಆಗಿರುತ್ತೆ. ಉದ್ಯೋಗ ಮತ್ತು ಕರಿಯರ್ ಬಗ್ಗೆ ನೋಡೋದಾದರೆ ಉದ್ಯೋಗದಲ್ಲಿ ತುಲಾರಾಶಿಯವರಿಗೆ ಜೂನ್ ತಿಂಗಳು ಮಿಶ್ರ ಫಲನ ನೀಡಬಹುದು. ನೀವು ಬಹಳ ದಿನಗಳಿಂದ ಮಾಡಿದಂತಹ ಕೆಲಸಕ್ಕೆ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುವವರು ಕೂಡ ಇರಬಹುದು. ಆಫೀಸ್ನಲ್ಲಿ ನಿಮ್ಮ ಮಾತು ಮತ್ತು ರಹಸ್ಯದ ವಿಷಯಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಬೇಡಿ. ಕೆಲವರು ನಿಮ್ಮ ಮಾತನ್ನೇ ನಿಮ್ಮ ವಿರುದ್ಧ ಬಳಸುವಂತಹ ಸಾಧ್ಯತೆ ಇದೆ. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಒಳ್ಳೆಯ ಶುಭ ಸುದ್ದಿ ಅನ್ನೋದು ಸಿಗುತ್ತೆ. ಹೊಸ ಸಂದರ್ಶನ ಅಥವಾ ಪರೀಕ್ಷೆಯಲ್ಲಿ ಉತ್ತಮ ಅವಕಾಶ ದೊರೆಯುತ್ತೆ. ತಿಂಗಳ 2ನೇ ಭಾಗದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಆದರೆ ನೀವು ಸಮಾಧಾನದಿಂದ ಕೆಲಸ ಮಾಡಿದರೆ ಮೇಲಾಧಿಕಾರಿಗಳ ಗಮನ ಅನ್ನೋದನ್ನು ಸೆಳೆತೀರಾ. ವ್ಯವಹಾರ ಮತ್ತು ಹಣಕಾಸಿನ ಬಗ್ಗೆ ನೋಡೋದಾದರೆ ವ್ಯವಹಾರ ಮಾಡುವಂತಹ ತುಲಾ ರಾಶಿಯವರಿಗೆ ಈ ತಿಂಗಳು ಹೊಸ ಸಂಪರ್ಕಗಳಿಂದ ಲಾಭ ಸಿಗುತ್ತೆ. ಆನ್ಲೈನ್ ಬಿಸ್ನೆಸ್ಸು, ಬ್ಯೂಟಿ, ಫ್ಯಾಷನ್ನು, ಡೆಕೋರೇಷನ್ನು, ಮೀಡಿಯಾ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮ ಬೆಳವಣಿಗೆ ಕಾಣಬಹುದು. ಆದರೆ ಯಾರನ್ನೂ ಕೂಡ ಸುಲಭವಾಗಿ ನಂಬಿ ಹಣ ಹೂಡಿಕೆ ಮಾಡಬೇಡಿ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಚಿಕ್ಕ ಗೊಂದಲ ಉಂಟಾಗಬಹುದು. ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಒಂದಷ್ಟು ಹಣ ಉಳಿಯದೆ ಹೋಗುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. ಮನೆಯ ಅಗತ್ಯ, ವಾಹನ, ಪ್ರಯಾಣ ಅಥವಾ ಕುಟುಂಬಕ್ಕೆ ಕಾರಣ ಹಣ ಹೆಚ್ಚಾಗಬಹುದು, ಖರ್ಚಾಗಬಹುದು. ಹಾಗೆಯೇ ತಿಂಗಳ ಕೊನೆಯ ಭಾಗದಲ್ಲಿ ಅಚಾನಕ್ಕಾಗಿ ಹಣ ಸಿಗುವ ಯೋಗವೂ ಕಾಣುತ್ತಿದೆ. ಹಳೆಯ ಸಾಲ ವಾಪಸ್ ಸಿಗಬಹುದು ಅಥವಾ ಬಾಕಿ ಹಣ ಕೈ ಸೇರಬಹುದು. ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ನೋಡೋದಾದರೆ ಕುಟುಂಬ ಜೀವನದಲ್ಲಿ ಕೆಲವೊಮ್ಮೆ ಸಂತೋಷ, ಕೆಲವೊಮ್ಮೆ ಚಿಕ್ಕ ಭಿನ್ನಾಭಿಪ್ರಾಯ ಉಂಟಾಗಬಹುದು. ನಿಮ್ಮ ಮಾತಿನ ಶೈಲಿ ಕುಟುಂಬದಲ್ಲಿ ಬಹಳ ಮುಖ್ಯವಾಗಿರುತ್ತೆ. ತಾಯಿ ಅಥವಾ ಹಿರಿಯರ ಆರೋಗ್ಯದ ಕಡೆಗೆ ಗಮನ ಕೊಡಬೇಕಾಗತ್ತೆ. ಮನೆಯಲ್ಲೊಂದು ಶುಭ ಕಾರ್ಯದ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ವಿವಾಹವಾಗದವರಿಗೆ ಒಳ್ಳೆಯ ಮದುವೆ ಮಾತುಕತೆ ಬರಬಹುದು. ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ತಿಂಗಳಲ್ಲಿ ತಮ್ಮ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬಹುದು. ಆದರೆ ಸಣ್ಣ ಅನುಮಾನಗಳು ದೊಡ್ಡ ಜಗಳಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಮೂರನೇ ವ್ಯಕ್ತಿಯ ಮಾತಿಗೆ ಹೆಚ್ಚು ಮಹತ್ವನ ಕೊಡಬೇಡಿ. ಪ್ರೀತಿ ಮತ್ತು ಪ್ರೇಮ ಜೀವನದ ಬಗ್ಗೆ ನೋಡೋದಾದರೆ ಪ್ರೇಮ ಜೀವನದಲ್ಲಿ ಈ ತಿಂಗಳು ಭಾವನೆಗಳು ಹೆಚ್ಚಾಗುವ ಸಮಯ ಆಗಿರುತ್ತೆ. ನಿಮ್ಮ ಸಂಗಾತಿಯಿಂದ ಹೆಚ್ಚು ಗಮನ ಮತ್ತು ಪ್ರೀತಿ ಅನ್ನೋದು ಸಿಗಬಹುದು. ಕೆಲವರಿಗೆ ಹಳೆಯ ಪ್ರೇಮ ಮತ್ತೆ ಜೀವನಕ್ಕೆ ಬರುವ ಸಾಧ್ಯತೆ ಕೂಡ ಇರುತ್ತೆ. ಸಿಂಗಲ್ ಆಗಿರುವವರಿಗೆ ಹೊಸ ಪರಿಚಯ ಪ್ರೇಮವಾಗಿ ಬದಲಾಗುವ ಯೋಗ ಇದೆ. ಸೋಷಿಯಲ್ ಮೀಡಿಯಾದ ಮೂಲಕ ನೀವು ಹೊಸ ವ್ಯಕ್ತಿಯ ಪರಿಚಯ ಆಗಬಹುದು. ಆದರೆ ಬೇಗ ನಂಬಿ ಮನಸ್ಸನ್ನು ಕೊಡುವುದನ್ನು ತಪ್ಪಿಸಬೇಕಾಗತ್ತೆ. ಈ ತಿಂಗಳಲ್ಲಿ ಮೋಸದ ಸಾಧ್ಯತೆ ಕೂಡ ಕೆಲವರಿಗೆ ಕಾಣುತ್ತೆ. ಆರೋಗ್ಯದ ಬಗ್ಗೆ ನೋಡೋದಾದರೆ ಆರೋಗ್ಯದ ವಿಷಯದಲ್ಲಿ ಹೆಚ್ಚು ನಿರ್ಲಕ್ಷ್ಯ ಮಾಡಬೇಡಿ. ತಲೆನೋವು, ನಿದ್ರೆಯ ಕೊರತೆ, ಸ್ಟ್ರೆಸ್ಸು ಮತ್ತು ಅಸಿಡಿಟಿ ಸಮಸ್ಯೆ ಕಾಡಬಹುದು. ಅತಿಯಾಗಿ ಯೋಚಿಸುತ್ತಿರುವವರಿಗೆ, ಅಂತಹ ಸ್ವಭಾವ ಇರುವವರಿಗೆ ನಿಮ್ಮ ಮೆಂಟಲ್ ಪೀಸ್ ಕಡಿಮೆ ಆಗಬಹುದು. ಯೋಗ ಮತ್ತು ಧ್ಯಾನ ಅಥವಾ ಬೆಳಗಿನ ನಡೆದಾಟ
ನಿಮಗೆ ಲಾಭನ ಕೊಡುತ್ತೆ. ಆಹಾರದ ಸಮಯ ತಪ್ಪಿಸದೆ ಪಾಲಿಸುವುದು ಉತ್ತಮವಾಗಿರುತ್ತೆ. ತಂಪು ಪದಾರ್ಥಗಳನ್ನು ಕಡಿಮೆ ಸೇವಿಸಬೇಕಾಗತ್ತೆ. ಇನ್ನು ವಿದ್ಯಾಭ್ಯಾಸದ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ, ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಹೆಚ್ಚಾಗುವಂತಹ ಸಮಯ ಆಗಿರುತ್ತೆ. ಹೊಸ ವಿಷಯಗಳನ್ನು ಬೇಗ ಕಲಿಯುವ ಸಾಮರ್ಥ್ಯ ಕಾಣಿಸುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡುತ್ತಿರುವವರಿಗೆ ಉತ್ತಮ ಪ್ರೋಗ್ರೆಸ್ ಕೂಡ ಸಿಗಬಹುದು. ಆದರೆ ಮೊಬೈಲ್ ಡಿಸ್ಟ್ರಾಕ್ಷನ್ನ ಕಡಿಮೆ ಮಾಡ್ಕೊಬೇಕು. ವಿದೇಶದಲ್ಲಿ ಓದಲು ಯೋಚಿಸುತ್ತಿರುವವರಿಗೆ ಒಳ್ಳೆಯ ಮಾಹಿತಿ ಸಿಗುತ್ತೆ. ಇನ್ನು ಜೂನ್ ತಿಂಗಳ ವಿಶೇಷ ಸೂಚನೆಗಳೇನಿರುತ್ತೆ ಅಂದರೆ, ಯಾರ ಮೇಲೂ ಕೂಡ ಅತಿಯಾದ ನಂಬಿಕೆ ಇಟ್ಕೋಬೇಡಿ. ಹಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಕೋಪದಲ್ಲಿ ಮಾತಾಡಬೇಡಿ. ಶುಕ್ರವಾರ ದೇವಿಯ ಪೂಜೆ ಮಾಡಿದರೆ ಮನಸ್ಸಿನಲ್ಲಿ ಶಾಂತಿ ಹೆಚ್ಚಾಗುತ್ತೆ. ಬಿಳಿ ಅಥವಾ ಲೈಟ್ ನೀಲಿ ಬಣ್ಣದ ನಿಮಗೆ ಶುಭ ಅನ್ನೋದನ್ನು ತರುತ್ತೆ. ಅದೃಷ್ಟದ ಮಾಹಿತಿ ಬಗ್ಗೆ ನೋಡೋದಾದರೆ, ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಬಿಳಿ ಮತ್ತು ಲೈಟ್ ಬ್ಲೂ ಆಗಿರುತ್ತೆ. ಶುಭ ದಿನ ಶುಕ್ರವಾರ, ಶುಭ ದಿಕ್ಕು ಪಶ್ಚಿಮ. ಇನ್ನು ಒಟ್ಟಾರೆಯಾಗಿ ನೋಡೋದಾದರೆ, ಜೂನ್ ತಿಂಗಳು 2026ನೇ ವರ್ಷದಲ್ಲಿ ತುಲಾ ರಾಶಿಯವರಿಗೆ ಪರೀಕ್ಷೆಯ ಜೊತೆಗೆ ಪ್ರಗತಿ ಕೊಡುವಂತಹ ತಿಂಗಳಾಗಿರುತ್ತೆ ಅಂತಾನೆ ಹೇಳ್ಬೋದು. ಸ್ವಲ್ಪ ಎಚ್ಚರಿಕೆ ಮತ್ತು ಸಮಾಧಾನದಿಂದ ನಡೆದುಕೊಂಡ್ರೆ ಈ ತಿಂಗಳಲ್ಲಿ ದೊಡ್ಡ ಅವಕಾಶ ಪಡೆಯುವ ಸಾಧ್ಯತೆ ಇದೆ. ಜೀವನದಲ್ಲಿ ಕೆಲವರು ದೂರವಾದರೂ ಕೂಡ ಹೊಸ ಅವಕಾಶ ನಿಮ್ಮ ಕಡೆ ಬರುತ್ತೆ. ನಿಮ್ಮ ಶ್ರಮಕ್ಕೆ ನಿಧಾನವಾಗಿ ಫಲ ಸಿಗಲಾರಂಭಿಸುತ್ತೆ. ನಿಮ್ಮದು ಕೂಡ ತುಲಾ ರಾಶಿನ. ಹಾಗಿದ್ರೆ ತಪ್ಪದೇ ಈಗಲೇ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.